ಸ್ಟೈಲ್ ರಸ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬಿಡಿಸಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಬಿಡಿಸೋದು ಬೇಡ, ಈ ರೀತಿ ಬಿಡಿಸಿದ್ರೆ ಸಾಕು. 4 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, 1 ಇಂದ 1.5 ಸ್ಪೂನ್ ಜೀರಿಗೆ, ಕರಿಬೇವು. ಇದಿಷ್ಟನ್ನು ರುಬ್ಕೊಳ್ಬೇಕು. ಒಂದೊಂದೇ ಐಟಮ್ನ ಹೇಗೆ ರುಬ್ಕೋಬೇಕು ಅಂತ ತೋರಿಸ್ತೀನಿ. 1 ಟೊಮೆಟೊ. ಮೊದಲಿಗೆ ಬೆಳ್ಳುಳ್ಳಿ ರುಬ್ಕೋಬೇಕು. ಮೊದಲು ಬೆಳ್ಳುಳ್ಳಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ಜೀರಿಗೆ, ಕರಿಬೇವು, ಜೀರಿಗೆ ಮತ್ತು ಕಾಳು ಮೆಣಸು, ಹಸಿಮೆಣಸು, ಈ 4 ಒಟ್ಟಿಗೆ ರುಬ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು, ಜೀರಿಗೆ, ಕರಿಬೇವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಕೊನೆಯದಾಗಿ 1 ಟೊಮೊಟೊನ ರುಬ್ಕೋಬೇಕು. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಕರಿಬೇವು ಆದಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವ ಬೆಳ್ಳುಳ್ಳಿ. ಇದೇ ಪ್ರೊಸೀಜರ್ನಲ್ಲೇ ಒಂದಾದ್ಮೇಲೆ ಒಂದು ಐಟಮ್ಸ್ ಹಾಕ್ತಾ ಹೋಗಬೇಕು. ಆಗ ರಸಮ್ ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲಿ ನೆಕ್ಸ್ಟು ಕಾಳು ಮೆಣಸು, ಜೀರಿಗೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ, ಹುಣಸೆ ರಸ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಅರಿಶಿನ ಪುಡಿ. ಈಗ ಇದಕ್ಕೆ 1-2 ಕಪ್ ನೀರು ಹಾಕ್ಕೋಬೇಕು. ಕೈಯ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಸಕ್ಕರೆ. 1 ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಹೋಟೆಲ್ ಸ್ಟೈಲ್ ರಸ ರೆಡಿಯಾಗಿದೆ.